ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಈಗಾಗಲೇ ಮುಂದುವರೆದಿದೆ. ಆದರೆ ವ್ಯಾಪಾರದಿಂದನೇ ಬದುಕು ಸಾಗಿಸ್ತಾ ಇದ್ದ ಬೀದಿ ಬದಿ ವ್ಯಾಪಾರಿಗಳು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ವ್ಯಾಪಾರ ಎಲ್ಲ ಬಂದ್ ಮಾಡಿಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಫ್ರೀಡಂ ಪಾರ್ಕಲ್ಲಿ ಕೃಷ್ಣಗೌಡರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬೆಳಗ್ಗೆ 6 ಗಂಟೆಯಿಂದನೇ ನಗರದ ಕೆಲವು ಕಡೆ ವ್ಯಾಪಾರ ವಹಿವಾಟೆಲ್ಲ ಬಂದ್ ಮಾಡಿದರು. ಗಾಂಧಿ ಬಜಾರ್, ವಿಜಯಪುರ, ವಿಜಯನಗರ, ಜಯನಗರ ಎಲ್ಲ ಕಡೆಯಲ್ಲಿ. ಒಟ್ಟಿನಲ್ಲಿ ನೀವು ಏನಾದರೂ ಒಂದು ಅನೌನ್ಸ್ ಮಾಡಿ, ನಮಗೆ ಇದನ್ನು ಯಾವಾಗ ನಿಲ್ಲಿಸ್ತೀರಾ ಹೇಳಿ, ಇಲ್ಲ ಅಂದರೆ ಇಡೀ ಕರ್ನಾಟಕಕ್ಕೆ ಈ ಪ್ರತಿಭಟನೆಯನ್ನು ನಾವು ವಿಸ್ತರಿಸ್ತೀವಿ ಅಂತೆಲ್ಲ ಅವರು ಆಗ್ರಹಿಸಿದ್ದಾರೆ. ಒಂದು ಬಡವರ ವಿರೋಧಿ ಸರ್ಕಾರ ನಾವು ನೋಡಿಲ್ಲ. ಜನ ಇಲ್ಲಿ ಹೋರಾಟಕ್ಕೆ ಬಂದಿದ್ರೆ ಅವ್ರ ಗಾಡಿಗಳನ್ನ ತೆಗಿಸ್ತಿರಲ್ಲ ಸ್ವಾಮಿ. ಬೀದಿ ವ್ಯಾಪಾರಿಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಹೋರಾಟ ಮಾಡಕ್ ರೆಡಿಗಿದ್ದೀವಿ, ನಾವು ಜೈಲ್ಗೆ ಹೋಗಕ್ ರೆಡಿಗಿದ್ದೀವಿ ಅಂತ ಬೀದಿ ವ್ಯಾಪಾರಿಗಳು ಹೇಳಿದ್ದಾರೆ. ಆದ್ರೆ ಇಷ್ಟು ಜನ ಬಡವರು ಕಣ್ಣೀರ್ ಹಾಕ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ. ಖಂಡಿತವಾಗ್ಲೂ ಈ ಹೋರಾಟ ತೀವ್ರಗೊಳಿಸ್ತೀವಿ. ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಒಂದು ಹೋರಾಟ ರಾಜ್ಯ ವ್ಯಾಪಿಯಾಗಿ ಆಗುತ್ತೆ. ಅಲ್ಲ, ರಾಜ್ಯವ್ಯಾಪಿ ಅಂತಾರಾಷ್ಟ್ರೀಯ ವ್ಯಾಪ್ತಿಯಲ್ಲೂ ಮಾಡ್ಬೋದು, ಅಧಿಕಾರ ಇದೆ. ಬಟ್ ನಾನು ಹೇಳೋದು ಬೀದಿ ಬದಿ ವ್ಯಾಪಾರಿಗಳದ್ದು ಸ್ಪಷ್ಟವಾದ ನೀತಿಯನ್ನು ರೂಪಿಸ್ಕೋಬೇಕು. ಎಲ್ಲಿ ಫುಟ್ಪಾತಲ್ಲಿ ಜಾಗನೂ ಕೊಡಿ, ವ್ಯಾಪಾರಕ್ಕೂ ಜಾಗ ಬಿಡಿದ್ರೆ ಇರೋದೇ 4 ಅಡಿ ಫುಟ್ಪಾತು, ಎಲ್ಲಿ ಹೆಂಗೆ ಬಿಡ್ತೀರಿ? ಓಡಾಡಬೇಕು ಜನ. ಹಾಗಾಗಿ ವೈಜ್ಞಾನಿಕವಾಗಿ ರಸ್ತೆಗಳನ್ನು ಗುರುತಿಸಿ, ಈ ರಸ್ತೆಯಲ್ಲಿ ಇದು ಸಾಧ್ಯ, ಇದು ಸಾಧ್ಯವಿಲ್ಲ. ಅವ್ರು ಹೇಳ್ತಿದ್ದಾರೆ ಅಕ್ರಮವಾಗಿ ಗಾಡಿ ನಿಲ್ಲಿಸೋದು ತೆಗೆಸಿ. ಅಕ್ರಮ ಗಾಡಿ ತೆಗೆಸಿ ಬೇಕೇ ಹೊರತು ಅಕ್ರಮ ಗಾಡಿ ಇರೋದ್ರಿಂದ ನಾನು 3 ಅಡಿ ಫುಟ್ಪಾತ್ ನಾನೇ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳಕ್ ಬರಲ್ಲ. ಹಂಗಾಗಲ್ಲ. ಅದು ಕರೆಕ್ಟ್. ಎಲ್ಲೆಲ್ಲಿ ವೈಜ್ಞಾನಿಕವಾಗಿ ಜಾಗ ಇದೆ ಅಲ್ಲಿ ಜಾಗ ಮಾಡಿಕೊಡ್ಬೇಕು. ಹೌದು. ಎಲ್ಲಿ ಮಾಡಿಕೊಡೋಕ್ಕೆ ಆಗಲ್ಲ ಅಲ್ಲಿ ಬದಲಿ ಮಾಡಿಕೊಡೋಕ್ಕಾಗತ್ತಾ ನೋಡ್ಬೋದು. ನೆನ್ನೆ ನೀವು ಹೇಳ್ದಂಗೆ ಬೇರೆ ಇದಲ್ಲ. ಅದನ್ನು ಬಿಟ್ಟು ನಾನು ಇರೋ ಜಾಗದಲ್ಲೇ ಮಾಡ್ತೀನಿ, ಏನು ಮಾಡ್ಕೋತೀಯಾ ನೀನು ಅನ್ನೋ ನಿಲುವನ್ನು ಅಷ್ಟು ಸುಲಭವಾಗಿ ಒಪ್ಪಕ್ಕಾಗತ್ತೆ ಅನ್ನೋಕ್ಕಾಗಲ್ಲ. ಅನ್ನಕ್ಕಾಗಲ್ಲ. ಒಂದು ವಿರಾಮಕ್ಕೆ ಹೋಗೋಣ ಸರ್. ಎಸ್.